ಎಸ್ ಪೈಲ್ವಾನ್, ಲವ್ ಯು ಪೈಲ್ವಾನ್, ಲವ್ ಯು ಸೋ ಮಚ್. ಇಷ್ಟೊತ್ತು ನನ್ನ ತಲೆ ಬೇಬಿ ಪ್ರೆಷರ್ ಕುಕ್ಕರ್ ತರ ಆಗ್ಬಿಟ್ಟಿತ್ತು, ಬ್ಲಾಸ್ಟ್ ಆಗೋದೊಂದು ಬಾಕಿ. ಆದ್ರೆ ಈಗ ಕೂಲ್. ಜೈ, ಏನ್ ಹೇಳ್ತಿದ್ದೀರಾ? ಅವನ್ ತಾಳಿ ಹಾಕಟ್ಟ ಅಂತ ನೀವ್ ಕೇಳ್ಬೇಕು ತಾನೆ. ಅವನ್ ನಿಮ್ಮ ಹತ್ರ ಏನ್ ಹೇಳ್ದ? ನಾನು ಅವನನ್ನ ಮಾಮೂಲಿ ಹುಡುಗ ಏನೋ ಬಿಲ್ಡಪ್ ತಗೋತಾನೆ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಬಟ್ ಅವನು ನನ್ನ ಎಸ್ಟಿಮೇಷನ್ಗಿಂತ ಜಾಸ್ತಿ ಕಿಲಾಡಿ ಇದ್ದಾನೆ. ಅವನು ಮೊದಲನೇ ದಿನ ಇಂಟರ್ವ್ಯೂಗೆ ಬಂದಾಗಲೇ ಏನು ಮಾಡಿದ್ದ ಗೊತ್ತಾ? ಬೇರೆ ಹುಡುಗರ ಹತ್ರ ಎಲ್ಲ ತಾನೇ ಜಯದೇವ್ ದಿವಾನ ಅನ್ನೋ ಥರ ಆ್ಯಕ್ಟಿಂಗ್ ಮಾಡಿ ಅವ್ರನ್ನೆಲ್ಲ ಕಳಿಸಿ ಅವನೊಬ್ಬನೇ ಉಳ್ಕೊಂಡಿದ್ದ. ಆಗಲೇ ಅನ್ಕೊಂಡೆ ಇವನು ಕಿಲಾಡಿ ಅಂತ. ಆದರೆ ಇವತ್ತು ಪ್ರೂವ್ ಮಾಡ್ಕೊಂಬಿಟ್ಟ ಅದನ್ನ. ಅವನು ನೋಡಕ್ ಚಿಕ್ಕವನೇ ಇರ್ಬೋದು, ಆದ್ರೆ ಆಟಮ್ ಬಾಂಬ್ ಇದ್ದಂಗೆ ವೆರಿ ಸ್ಮಾರ್ಟ್. ಜೈ, ನಾನೇನೋ ಕೇಳ್ತಾ ಇದ್ದೀನಿ, ನೀವೇನೋ ಹೇಳ್ತಿದ್ದೀರಾ. ಅವ್ನ್ ನಮ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡ್ದ ತಾನೆ, ನೀವು ಅವನ್ನೇ ಹೊಗಳ್ತಾ ಇದ್ದೀರಾ. ಇಷ್ಟೊತ್ತು ನಾನು ಹಾಗೆ ಅನ್ಕೊಂಡಿದ್ದು, ಆದ್ರೆ ಅವನು ಕಿಲಾಡಿ ನನ್ನ ಮಗ. ಅಲ್ಲಿ ತಗಲಾಕೊಂಡಿದ್ದ ಕಾರಣ ಸ್ಪಾಟ್ ಅಲ್ಲೇ ಇಂಪ್ರೂವೈಸ್ ಮಾಡಿ ನನ್ನ ಪ್ಲಾನ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದಾನೆ ಅಂತ ಕಿಲಾಡಿ. ನಾನು ಚಾಪೆ ಕೆಳಗಡೆ ತೂರಿದ್ರೆ ಅವನು ಟೈಸ್ ಕೆಳಗಡೆ ತೂರೋನು. ಅಂದ್ರೆ ಆಟ ಇನ್ನು ನಮ್ ಕೈಲೇ ಇದೆ ಅಂತ ಹೇಳ್ತಾ ಇದ್ದೀರಾ? ನೋ, ಆಟ ಇನ್ನೂ ದೊಡ್ಡದಾಗಿದೆ, ಎಕ್ಸೈಟಿಂಗ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಆಟಕ್ಕೆ ಈಗ ಒಂದು ಕಳೆ ಬಂದಿದೆ. ಮಜಾ ನೆಕ್ಸ್ಟ್ ಇರೋದು ಅವನು ಮಲ್ಲಿನ ನನ್ನ ಎದುರು ಕರ್ಕೊಂಬಂದು ನಿಲ್ಲಿಸ್ತಾನಂತೆ. ವಾಟ್? ನಿಜನಾ? ಬರ್ಲಿ ಅವಳು ನನ್ನ ಎದುರುಗಡೆ, ಆಗ ನನ್ನ ಒರಿಜಿನಲ್ ವರ್ಷನ್ ಏನು ಅಂತ ತೋರಿಸ್ತೇನೆ. ಜನ ನನ್ನನ್ನು ವಿಲ್ಲನ್ ಅಂತಾರೆ, ಆದರೆ ಅವ್ರುಗಳಿಗೆ ಗೊತ್ತಿಲ್ಲ ನಾನು ವಿಲ್ಲನ್ಗಳಿಗೆ ವಿಲ್ಲನ್, ಡೆಡ್ಲಿ ವಿಲ್ಲನ್ ಅಂತ. ನನ್ನ ಹತ್ರ ಆಟ ಆಡೋದು ಸುಲಭ ಅಲ್ಲ. ಒಂದ್ ವೇಳೆ ಆಟ ಆಡಿದ್ರು ಗೆಲ್ಲೋದು ಅಸಾಧ್ಯ. ಒಂದ್ ವೇಳೆ ಅವ್ರುಗಳು ಗೆದ್ದು ನಾನು ಸೋತ್ರೂ ನನ್ನ ಆಟ ಮಾತ್ರ ಮುಗಿಯೋದಿಲ್ಲ, ಅವ್ರಗಳ ಲೈಫೇ ಮುಗಿದೋಗುತ್ತೆ. ಯಾಕಂದ್ರೆ ನಾನು ಆಟನ ಆ ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸ್ತೇನೆ. ಅವಳು ನನ್ನ ಎದುರುಗಡೆ ಬರಲಿ, ಅಸಲಿ ಆಟ ಈಗ ಶುರು ಆಗುತ್ತೆ. ಒಂದ್ ನಿಮಿಷ, ಒಂದ್ ಸೆಲ್ಫಿ ತಗೋಣ. ಸೆಲ್ಫಿನಾ ಇವಾಗ್ಲಾ? ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಕಳಿಸ್ಬೇಕಿತ್ತು, ಅದಕ್ಕೆ. ಇಂಪಾರ್ಟೆಂಟ್ ಪರ್ಸನ್? ಯಾರು? ನಿಮ್ಗೆ ಗೊತ್ತಾಗತ್ತೆ, ನಿಮ್ಗೂ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಸರಿ. ನನ್ನ ಪೈಲ್ವಾನು ಹೊರಟಿದ್ದೀನಿ ಅಂತ ಸಿಗ್ನಲ್ ಕಳಿಸಿದಾನೆ. ನೋಡ್ದ್ಯಾ ಅವಳ ಸ್ಮೈಲನ್ನ? ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಖುಷಿ ಪಡು ಮಲ್ಲಿ, ಅದೆಷ್ಟು ಪಡ್ತೀಯೋ ಪಟ್ಬಿಡು. ಯಾಕೆಂದ್ರೆ ನೀ ನನ್ನ ಎದುರುಗಡೆ ಬಂದ್ಮೇಲೆ ಶುರು ಆಗುತ್ತೆ ನಿನ್ನ ಕಣ್ಣೀರಿನ ಕರುಣಾಜನಕ ಕತೆ. ಆ ಮಲ್ಲಿ ನನ್ನ ಎದುರುಗಡೆ ಬರಬೇಕು. ಬಂದಾಗ ಅವಳಿಗೆ ಶಾಕ್ ಮೇಲೆ ಶಾಕ್ ಕೊಡಬೇಕು. ಆ ಶಾಕ್ ಕೊಟ್ಟಾಗ ಅವಳು ಕಣ್ಣೀರ್ ಹಾಕಿ ವಿಲ್ಲ 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 ಅಂತ ಒದ್ದಾಡ್ತಾಳಲ್ಲ, ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಅದಕ್ಕೋಸ್ಕರ ಇಷ್ಟು ದಿನ ಕಾಯ್ತಾ ಇದ್ದಿದ್ದು ನಾನು. ಸುಮ್ನೆ ನಾ ಬೇಬಿ ನಾನು ಹಾಕಿದ್ದ ಸ್ಕೆಚ್ಚು ಕೊಬ್ಬು ತುಂಬಿ ಹೆಂಗ್ ಮೆರಿತಾ ಇದ್ಲು. ಸ್ಕೆಚ್ ಹಾಕಿ ಕೆಡ್ಡ ತೋಡಿ ಅವಳನ್ನ ಕೆಡ್ಡದಲ್ಲಿ ಬೀಳ್ಸಿದಿನಲ್ಲ. ಸೂಪರ್ ಜೆಡಿ, ಸೂಪರ್. ಅಂಡ್ ಪಾಪ ಮತ್ ಸೋ ಸ್ಯಾಡ್. ಜೈ, ನಿಜವಾಗ್ಲೂ ನೀವ್ ಹೇಳ್ದಂಗೆಲ್ಲ ಆಗತ್ತಾ? ಅವ್ನು ಆಲ್ರೆಡಿ ನಿಮ್ ಮಾತನ್ನ ಮೀರಿ ಅವಳಿಗೆ ತಾಳಿ ಕಟ್ಟಿದ್ದಾನೆ ಅಂತವನು ಅವಳನ್ನ ಕರ್ಕೊ ಬರ್ತಾನ? ನನ್ಗ್ಯಾಕೋ ಇದು ಒಂದು ಅರ್ಥ ಆಗ್ತಿಲ್ಲ, ನಂಬಕ್ಕೂ ಆಗ್ತಿಲ್ಲ. ಇಲ್ಲ ಬೇಬಿ, ನಾನು ಸಾಕಿರೋ ನೀಯೊತ್ತಿನ ನಾಯಿಯೋ ನಾನು ಹೇಳ್ದಂಗೆ ಮಾಡೋದು. ನೀನೇ ನೋಡ್ದಿಯಲ್ಲ ಫೋಟೋ ಕಳಿಸಿರೋದನ್ನ.
ಅಂದ್ರೆ ನನ್ನ ಖುಷಿ ಆನ್ ದ ವೇ ಬರ್ತಾ ಇದೆ ಅಂತ ಸಿಗ್ನಲ್ ಅದು. ಡೋಂಟ್ ವರಿ ಬೇಬಿ, ನಾನು ಹಾಕಿರೋ ಸ್ಕೆಚ್ಚು ಯಾವತ್ತೂ ಮಿಸ್ ಆಗಿಲ್ಲ. ಒಂದು ಸಲ ನಾನು ಹಾಕಿರೋ ಸ್ಕೆಚ್ಚು ಟೇಕ್ ಆಫ್ ಆಗಿ ಎಕ್ಸಿಕ್ಯೂಟ್ ಆಯ್ತು ಅಂತಂದ್ರೆ ಅದನ್ನ ತಡೆದು ನಿಲ್ಸಕ್ಕೂ ಯಾವನ್ ಕೈಲೂ ಆಗೋದಿಲ್ಲ. ಮುಂದಕ್ಕೆ ಎಲ್ಲ ನಮಗೆ ಹೇಗ್ ಬೇಕೋ ಹಾಗೆ ನಡೆಯುತ್ತೆ. ಅಲ್ಲ, ಏನಾಗ್ಬೋದು ಜಯ್? ಬರ್ತಾಳಲ್ಲ ರೂರಲ್ ಕೋಟಮ್ಮಲ್ಲಿ, ಆಗ ನೀನೇ ನೋಡ್ತೀಯ. Hey, good job, ಪೈಲ್ವಾನ್. ಗುಡ್ ಜಾಬ್. ನಿನಗೆ ಹಳೇದೆಲ್ಲ ನೆನಪಿದ್ಯಾ? ಮತ್ತೆ ಹಿಸ್ಟ್ರಿನ ನಾವು ಮರಿಬೋದು, ಆದ್ರೆ ಹಿಸ್ಟ್ರಿ ನಮ್ಮನ್ನ ಹೀಗೆ ಬಡ್ದು ಎಪ್ಸುತ್ತೆ, ಹಳೇದನ್ನೆಲ್ಲ ನೆನಪು ಮಾಡುತ್ತೆ. 5 ವರ್ಷದ ಹಿಂದೆ ನನಗೆ ಎಷ್ಟೆಲ್ಲ ಹೇಗೆಲ್ಲ ಡಿಸೈನ್ ಆಗಿ ಅವಮಾನ ಮಾಡಿದ್ಯಾ ಅಂತ ನೆನಪಿದ್ಯಾ ಮಲ್ಲಿ ನಿನಗೆ? ಕರ್ಮ ಅನ್ನೋದು ಹೇಗೆ ಗೊತ್ತಾ ಮಲ್ಲಿ? ನಾವು ನಮ್ಗೆ ಕರ್ಮ ಬೇಡ ಅಂತ ಎಷ್ಟೇ ದೂರ ಹೋದ್ರೂ ಅದು ನಮ್ಮನ್ನು ಹುಡ್ಕೊಂಡ್ ಲಬಕ್ ಅಂತ ಕಚ್ಚಿ ನಮ್ಮ ಕರ್ಮ ಏನು ಅಂತ ನೆನಪು ಮಾಡುತ್ತೆ. ಇವತ್ತು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ, ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ.